ಪ್ರಾರ್ಥನೆ ಮಾಡುವ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂದು ಅಭಯವಚನವನ್ನು ಕೊಟ್ಟಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಿನ್ನನ್ನು ಸತ್ಯದೇವರು, ನಿತ್ಯ ಜೀವವು ಎಂದು ನಮಗೆ ಪ್ರಕಟ ಮಾಡಿಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಸಮಯದಲ್ಲಿ ನಾವೊಂದು ಗುಂಪಾಗಿ ಸೇರಿ ಇಲ್ಲಿ ಬಂದು ನಿನ್ನನ್ನು ಆರಾಧಿಸಲಿಕ್ಕಾಗುವಾಗೆ ನೀನು ಕೊಟ್ಟ ಎಷ್ಟು ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಈ ಕೊಟ್ಟ ಸಮಯ ಅದು ಅತ್ಯಮೂಲ್ಯವಾದ ಸಮಯವಾಗಿದೆ ಸ್ವಾಮಿ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ನಿಮ್ಮನ್ನು ಆರಾಧಿಸಲಿಕ್ಕಾಗುವ ಹಾಗೆ ನಮ್ಮನ್ನು ದೇಹಾತ್ಮ ಪ್ರಾಣದಲ್ಲಿ ನಾವು ಸಿದ್ಧಪಡಿಸಿಕೊಳ್ಳಿಕ್ಕಾಗುವ ಹಾಗೆ ನಮ್ಮನ್ನು ಸಿದ್ಧ ಮಾಡು ಸ್ವಾಮಿ. ವಾಕ್ಯವನ್ನು ಕೊಡುವಂಥ ಸಭಾಪಾಲಕರನ್ನು ಕೂಡ ನೀನು ಆಶೀರ್ವದಿಸು. ಅವರ ವಾಕ್ಯ ಸಂದೇಶದ ಮೂಲಕ ಅಪ್ಪ ತಂದೆ ನೀವು ನಮ್ಮ ಜೊತೆ ಮಾತನಾಡಿ ಸ್ವಾಮಿ. ನಿಮ್ಮ ವಾಕ್ಯವು ಅದು ನಮ್ಮಲ್ಲಿ ಬಲವಾಗಿ ಕಾರ್ಯವನ್ನು ಮಾಡುವಂಥದ್ದಾಗಲಿ. ಯಾಕಂದರೆ ಸ್ವಾಮಿ, ನಿಮ್ಮ ವಾಕ್ಯವು ಅದು ಸಜೀವವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಅದು ಹದವಾದದ್ದಾಗಿದೆ. ಹೌದು ಸ್ವಾಮಿ, ಅದು ಬೆಂಕಿ, ಅದು ಬಂಡೆಯನ್ನು ಒಡೆಯುವ ಚಮಟಿಕೆಗೆ ಸಮಾನವಾಗಿದೆ ಸ್ವಾಮಿ. ನಿಮ್ಮ ವಾಕ್ಯವು ಅದು ನಮ್ಮಲ್ಲಿ ಕಾರ್ಯವನ್ನು ಮಾಡಲಿ ಸ್ವಾಮಿ. ಅಲ್ಪರು ಅಯೋಗ್ಯರು ಆದ ಮನುಷ್ಯರು ಸ್ವಾಮಿ ನಾವು ಕರ್ತನೆ, ನಾವು ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆಲ್ಲ ಸ್ವಾಮಿ, ಯೆಹೋವನನ್ನು ನಿರೀಕ್ಷಿಸುವನು ಹೊಸ ಬಲವನ್ನು ಹೊಂದುವನು ಎಂಬುದಾಗಿ. ಹೌದು ಸ್ವಾಮಿ, ನಾವು ನಿಮ್ಮ ಬಲವನ್ನೇ ನಿರೀಕ್ಷಿಸುವವರಾಗಿದ್ದೇವೆ. ನಮ್ಮನ್ನು ಬಲಪಡಿಸು ಸ್ವಾಮಿ. ಸಮಯದಲ್ಲಿ ಯಾರ್ಯಾರು ದುಃಖದಲ್ಲಿದ್ದಾರೋ, ಅಸಮಾಧಾನದಲ್ಲಿದ್ದಾರೋ ಕರ್ತನೆ, ಅವರೆಲ್ಲರಿಗೆ ಬೇಕಾದ ನಿಜವಾದ ಸಮಾಧಾನವನ್ನು ನೀನು ಕೊಡು. ಯಾಕಂದರೆ ಕರ್ತನೆ, ಲೋಕವು ನಮಗೆ ಸಮಾಧಾನವನ್ನು ಕೊಡಲಾರದು, ಆದರೆ ತಂದೆಯಾದ ದೇವರೇ ನೀವು ಕೊಡುವ ಆ ಸಮಾಧಾನ ಅದು ನಿತ್ಯವಾದ ಸಮಾಧಾನ ಸ್ವಾಮಿ. ಆ ಸಮಾಧಾನಕ್ಕೋಸ್ಕರ ನಾವು ಬೇಡುವವರಾಗಿದ್ದೇವೆ. ಇನ್ನು ಯಾರ್ಯಾರು ಕರ್ತನೆ ಯಾವ ಯಾವ ವಿಜ್ಞಾಪನೆಯನ್ನು ಇಟ್ಟು ನಿನ್ನ ಮುಂದೆ ಬೇಡುತ್ತಿದ್ದಾರೋ ಕರ್ತನೆ, ಅವರೆಲ್ಲರ ಮೊರೆಯನ್ನು ಲಾಲಿಸು. ಯಾಕಂದರೆ ನಮ್ಮ ದೇವರು ಎಲ್ಲರ ಕಣ್ಣೀರನ್ನು ಒರೆಸುವ ದೇವರು ಸ್ವಾಮಿ. ನಿನಗೆ ಮಹಿಮೆಯಾಗಲಿ ಕರ್ತನೆ. ವೈರಿಯು ನಮ್ಮ ಮುಂದೆ ತಂದಿಕ್ಕುವ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕರ್ತನೆ ಅದನ್ನು ಎದುರಿಸಲು ನಾವು ಶಕ್ತರಾಗುವ ಹಾಗೆ ಬಲಪಡಿಸು. ಯಾಕಂದರೆ ಸ್ವಾಮಿ, ನೀನೇ ಹೇಳಿದ್ದಿ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಎಂಬುದಾಗಿ. ಸ್ವಾಮಿ, ನಮ್ಮೆಲ್ಲರನ್ನು ನಿನ್ನ ಭದ್ರವಾದ ಕೈಗೆ ಒಪ್ಪಿಸಿಕೊಡುತ್ತೇನೆ. ನಾನು ಬೇಡಿದ್ದನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಅನುಗ್ರಹಿಸು ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೂಡಿ ಬಂದಿರುವ ತಮ್ಮೆಲ್ಲರಿಗೂ ಹಾಗೂ ಆನ್ಲೈನ್ನಲ್ಲಿ ಆರಾಧನೆಯನ್ನು ವೀಕ್ಷಿಸುತ್ತಿರುವ ನನ್ನ ಸಹೋದರ ಸಹೋದರಿಯರೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸೋಳಾಗಿದ್ದೇನೆ. ಈ ಲೋಕದಲ್ಲಿ ಹರಡಿರುವ ಕೋವಿಡ್-19 ರೋಗದ ಮಧ್ಯೆಯೂ ನಾವು ಜೀವಿತರ ಪಟ್ಟಿಯಲ್ಲಿದ್ದೇವೆ. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನು ಹೇಳೋಣ. ಈ ಆರಾಧನೆಯನ್ನು ದೇವರ ಮಹಿಮೆಗಾಗಿ ಚಂದಗಾಣಿಸುವಲ್ಲಿ ನಮ್ಮ ಸಭೆಯ ಕೆಲ ಯವನಸ್ಥ ಮಕ್ಕಳು ತೆರೆಮರೆಯಲ್ಲಿದ್ದುಕೊಂಡು ದೇವರ ಸೇವೆಯನ್ನು ಮಾಡುತ್ತಿದ್ದಾರೆ. ನಾವು ಅವರಿಗೋಸ್ಕರವೂ ಪ್ರಾರ್ಥಿಸೋರಾಗಿರೋಣ. ದೇವರು ಮುಂದಿನ ದಿನಗಳಲ್ಲಿ ಅವರನ್ನು ಇನ್ನಷ್ಟು ಹೆಚ್ಚಾಗಿ ಬಲಪಡಿಸಲಿಕ್ಕಾಗುವ ಹಾಗೆ, ತನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿಕೊಳ್ಳಿಕ್ಕಾಗುವ ಹಾಗೆ ಅವರಿಗೋಸ್ಕರ ನಾವು ಪ್ರಾರ್ಥಿಸೋರಾಗಿರೋಣ. ನಾವು ಈ ಸಮಯದಲ್ಲಿ ಸಂಗೀತದ ಮೂಲಕವಾಗಿ ದೇವರನ್ನು ಮಹಿಮೆ ಪಡಿಸೋಣ. ಕೀರ್ತನೆ 86:5 ಹೀಗೆ ಹೇಳುತ್ತದೆ: ಕರ್ತನೆ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದ್ದೀಯಲ್ಲ. ಹೌದು, ನಮ್ಮ ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನು ಆಗಿದ್ದಾನೆ. ಹೌದು, ನಮ್ಮ ದೇವರು ಸರ್ವೋತ್ತಮನೆಂದು ಅನುಭವದಿಂದ ನಾವು ಸವಿದು ನೋಡಬೇಕಾಗಿದೆ. ನಮ್ಮ ದೇವರು ಸರ್ವೋತ್ತಮನು, ಆತನು ಶ್ರೇಷ್ಠನು. ಆತನ ಶ್ರೇಷ್ಠತೆಯನ್ನು ನಾನು ನೀವು ಪ್ರತಿಯೊಬ್ಬರೂ ಕೂಡ ಅನುಭವಿಸಿದ್ದೇವೆ, ಅನುಭವಿಸುತ್ತಾ ಇದ್ದೇವೆ ಕೂಡ. ಆತನು ನಮ್ಮನ್ನು ಒಂದು ಸುಂದರ ಸೃಷ್ಟಿಯಾಗಿ ಭೂಮಿಯಲ್ಲಿ ಸೃಷ್ಟಿಸಿದ್ದಾನೆ. ಆತನ ಸುಂದರ ಸೃಷ್ಟಿಯಾದ ನಾವು ಒಳ್ಳೆಯ ದೇವರು ಏಸು ನನ್ನ ಸೃಷ್ಟಿಸಿದ ರಮ್ಯವಾಗಿ ಎಂದು ಹಾಡುತ್ತಾ ಆತನನ್ನು ಕೊಂಡಾಡುವ. Run
ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 11ನೇ ಸಂಧಿ 6ನೇ ವಚನ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವರಲ್ಲಿ ನಂಬಿಕೆ ಇಟ್ಟ ಮನುಷ್ಯನನ್ನು ಎರೆಮೀಯನು ತನ್ನ ಪ್ರವಾದನೆಯ ಗ್ರಂಥದಲ್ಲಿ ಈ ರೀತಿಯಾಗಿ ಹೋಲಿಸುತ್ತಾನೆ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸನಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತವಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ನಾವು ನಮ್ಮ ದೇವರಲ್ಲಿಟ್ಟಿರುವ ನಮ್ಮ ನಂಬಿಕೆ ಅದು ಬಲವಾಗಿರಬೇಕು ಮತ್ತು ನಾವು ಆತನನ್ನು ಪ್ರೀತಿಸುವವರಾಗಿರಬೇಕು. ಹೀಗಿದ್ದರೆ ಮಾತ್ರ ನಾವು ನಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಬಂದಾಗಲೂ ಕೂಡ ಧೈರ್ಯದಿಂದ ನಿರ್ಭಯದಿಂದ ನಾವಿರಲು ಸಾಧ್ಯವಾಗುತ್ತದೆ. ನಾವೀಗ ನಾ ಯೇಸುವ ನಂಬುವೆ, ನಾ ಆತನ ಪ್ರೀತಿಸುವೆ ಎಂಬ ಸಂಗೀತವನ್ನು ಹಾಡುವ. ಪ್ರಿಯ
ವಿಮೋಚನಾ ಕಾಂಡ 23ನೇ ಸಂಧಿ 25ರಲ್ಲಿ ಹೀಗೆ ಬರೆದಿದೆ: ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು. ಕೀರ್ತನೆಗಳು 9:1 ಹೀಗೆ ಹೇಳ್ತದೆ: ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ನಾವೀಗ ಓ ತೇರಿ ಸ್ತುತಿ ಎಂಬ ಹಿಂದಿ ಸಂಗೀತವನ್ನು ಹಾಡುವ.
ಏಷಯ 41ನೇ ಸಂಧಿ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಈ ವಾಕ್ಯವು ದೇವರು ನಮ್ಮನ್ನು ಧೈರ್ಯಗೊಳಿಸುವ ವಾಗ್ದಾನವಾಗಿದೆ. ನಮ್ಮ ಜೀವಿತದ ಯಾವುದೇ ಕಠಿಣ ಸಮಯದಲ್ಲಿ ಕೂಡ ನಾವು ದೇವರ ಮೊರೆ ಹೋಗಬಹುದು. ಏಕೆಂದರೆ ದೇವರ ವಾಕ್ಯವು ನಮಗೆ ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥವನ್ನು ಗೋಚರಪಡಿಸುವೆನು. ಯೆರೆಮೀಯ 33:3ನೇ ವಚನ. ಜೀವಸ್ವರೂಪನಾದ ದೇವರು ನಮ್ಮ ಜೊತೆ ಇರುವುದರಿಂದ ನಮಗೆ ಯಾವುದೇ ಭಯವಿಲ್ಲ. ನಾವೀಗ ಸಮುದ್ರದ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ಎಂಬ ಸಂಗೀತವನ್ನು ಹಾಡುವ.
ಏಷಯ 57ನೇ ಸಂಧಿ 13ನೇ ವಚನ, ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ನಾವು ಆರಾಧನೆಗೆ ಸಿದ್ಧರಾಗುವ ಹಾಗೆ ಆಶ್ರಯವು ನೀನೇ ಏಸಯ್ಯ ಎಂಬ ಹಾಡನ್ನು ಹಾಡಿ ಆರಾಧನೆಗೆ ಸಿದ್ಧರಾಗೋಣ. ಆಶ್ರಯವು ನೀನೇ ಏಸಯ್ಯ
ಆರಂಭ ಮಾಡುವ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ಈ ಪರಿಶುದ್ಧ ದಿನದ ಬೆಳಗಿನ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 7ನೇ ಕನ್ನಡ ಸಂಗೀತವನ್ನು ಹಾಡಿಕೊಳ್ಳುವ. ಕನ್ನಡ ಸಂಗೀತಗಳಲ್ಲಿ 7. ಭೂಲೋಕಕೀಶ ಮಾಡಿದ ಸಂಪ್ರೀತಿಗೀಡು ಇಲ್ಲ, ತಾ ಕಂಡು ದ್ರೋಹ ಜಾತಿಯ ಉಪೇಕ್ಷೆ ಮಾಡಲಿಲ್ಲ. ಈ ಪ್ರೀತಿಯಂತ ಅವರಿತು ದಯಾಬ್ದಿನೆಲ್ಲ ಕಾಣಲು ಸಾಮರ್ಥ್ಯ ಯಾರಿಗುಂಟು. 7ನೇ ಕನ್ನಡ ಸಂಗೀತದಲ್ಲಿ 1 ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳುವ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆ ಅಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಲು. ಇಲ್ಲಿ ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡುವ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ
ನಾನಾ ವಿಧವಾಗಿ ಮೀರಿದ್ದೆವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದುದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯ ದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೇನ್. ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮೆಯನ್ನು, ದೇವರ ಕೃಪೆಯನ್ನು ಬಯಸುವರೆ ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೆಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನು ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ನಿಮ್ಮ ಪಾಪಗಳು, ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವು, ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ದೇವರ ವಾಕ್ಯವು ಹೇಳುವುದೇನೆಂದರೆ, ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲಿಲ್ಲವೆಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗಳ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗಳ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೇನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡುವ ನಮ್ಮ ದೇವರೇ, ತಂದೆಯೇ, ಎಲ್ಲ ಕಾಲಗಳಲ್ಲಿ ನಮ್ಮ ರಕ್ಷಣೆಗೂ ಆದರಣೆಗೂ ಮೂಲನಾಗಿರುವ ಆತನೇ, ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವಂತೆ ನಿನ್ನ ಪವಿತ್ರಾತ್ಮನನ್ನು ಕಳುಹಿಸು. ನಮ್ಮನ್ನು ವಿಶ್ವಾಸ ನೆಲೆಗೊಳಿಸುವುದಕ್ಕಾಗಿ ಕೃಪೆಯ ಆತ್ಮವನ್ನು, ನಿನ್ನ ಅನ್ಯೋನ್ಯತೆಯಲ್ಲಿ ಕಾಪಾಡುವುದಕ್ಕಾಗಿ ಪ್ರಾರ್ಥನೆಯ ಆತ್ಮವನ್ನು, ಒಳ್ಳೆಯ ಹೋರಾಟಕ್ಕೆ ನಮ್ಮನ್ನು ಬಲಗೊಳಿಸುವುದಕ್ಕಾಗಿ ಶಕ್ತಿಯ ಆತ್ಮವನ್ನು, ನಮ್ಮ ಹೃದಯ ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡಿ ನಮ್ಮನ್ನು ನಿತ್ಯ ಜೀವನದಲ್ಲಿ ಸೇರಿಸುವುದಕ್ಕಾಗಿ ಸಮಾಧಾನ ನಿರೀಕ್ಷೆಗಳ ಆತ್ಮವನ್ನು ಕಳಿಸಬೇಕೆಂದು ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ಈ ದಿನಕ್ಕೆ ನೇಮಕವಾಗಿರುವಂಥ ಸತ್ಯವೇದದ ಪಾರಣ ಪಾಠವನ್ನು ಸಭೆಯ ಹಿರಿಯರಿಂದ ಓದಿ ಕೇಳುವ. ಇಂದಿನ ಈ ಪರಿಶುದ್ಧ ದಿನಕ್ಕೆ ಓದಲು ನೇಮಕವಾದ ದೇವರ ವಾಕ್ಯದ ಮಾತು, ಅದು ಹಳೆಯ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 4ನೇ ವಚನದಿಂದ 19ನೇ ವಚನದವರೆಗೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 4ನೇ ವಚನದಿಂದ 19ನೇ ವಚನದವರೆಗೆ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ
ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಇದಲ್ಲದೆ ಯೆಹೋವನು, ಯೆರೆಮೀಯನೇ, ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು, ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದೆನು. ಆಗ ಯೆಹೋವನು ನನಗೆ, ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಇನ್ನೊಂದು ಸಲ ಯೆಹೋವನು, ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು, ಉರಿಸುತ್ತಿರುವ ಬೆಂಕಿಯಿಂದುಕ್ಕುವ ಹಂಡೆಯನ್ನು ನೋಡುತ್ತೇನೆ, ಅದರ ಬಾಯಿ ಬಡಗಲಿಂದ ಇತ್ತ ಬಾಗಿಕೊಂಡಿದೆ ಅಂದೆನು. ಆಗ ಯೆಹೋವನು ನನಗೆ ಹೀಗೆ ಹೇಳಿದನು, ಈ ದೇಶ ನಿವಾಸಿಗಳೆಲ್ಲರ ಮೇಲೆ ಬಡಗಲಿಂದ ಕೇಡು ಉಕ್ಕಿ ಬರುವುದು. ಇಗೋ, ನಾನು ಬಡಗಣ ರಾಜ್ಯಗಳ ಜನಾಂಗಗಳನ್ನೆಲ್ಲ ಕರೆಯುವೆನು. ಅವರು ಬಂದು ಯೆರೂಸಲೇಮಿನ ಊರು ಬಾಗಿಲುಗಳ ಎದುರಿನಲ್ಲಿಯೂ ಅದರ ಎಲ್ಲ ಪೌಳಿ ಗೋಡೆಗಳ ಸುತ್ತಲೂ ಯೆಹೂದದ ಸಕಲ ಪಟ್ಟಣಗಳ ಮುಂದೆಯೂ ತಮ್ಮ ತಮ್ಮ ನ್ಯಾಯಾಸನಗಳನ್ನು ಹಾಕಿಕೊಳ್ಳುವರು. ನನ್ನ ಜನರು ನನ್ನನ್ನು ಬಿಟ್ಟದ್ದು, ಅನ್ಯ ದೇವತೆಗಳಿಗೆ ಹೋಮ ಮಾಡಿದ್ದು, ತಮ್ಮ ಕೈಯಿಂದ ನಿರ್ಮಿಸುವುದಕ್ಕೆ ಅಡ್ಡ ಬಿದ್ದದ್ದು, ಈ ಅಧರ್ಮಕ್ಕೆಲ್ಲ ನಾನು ಅವರಿಗೆ ವಿಧಿಸಿರುವ ನ್ಯಾಯದಂಡನೆಗಳನ್ನು ತಿಳಿಸುವೆನು. ಹೀಗಿರಲು ನೀನು ಎದ್ದು ನಡು ಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ನೀನು ಅವರಿಗೆ ಕಂಗೆಡಬೇಡ, ಕಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದೆ ಕಂಗೆಡಿಸುವೆನು. ಇಗೋ, ನಾನು ಈ ಹೊತ್ತು ನಿನ್ನನ್ನು ಯೆಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು. ಇದು ಯೆಹೋವನಾದ ನನ್ನ ಮಾತು. ಈಗೊಂದು ವಿಶೇಷ ಸಂಗೀತ ಹಾಡಲ್ಪಡುವುದು.
वो मुझे मिल गया। मैंने खोया था जो वो मुझे मिल गया। हर घड़ी हर जगह का हालेलुया। चुलिया चुलिया यीशु ने चुलिया। चुलिया चुलिया यीशु ने चुलिया। मुझको पाकीज़गी गुण यीशु ने दी। मेरी बिगड़ी हुई बात बनती गई। रास्ता खुल गया फिर मुलाकात का। रास्ता खुल गया फिर मुलाकात का। हर घड़ी हर जगह का हालेलुया। हालेलुया 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 हालेलुया। मेरी उम्मीद को मिल गए दो जहां। एक नई है ज़मीन एक नया आसमान। घर खुला रहा हूँ मैं अभी आराम का। घर खुला रहा हूँ मैं अभी आराम का। हर घड़ी हर जगह का हालेलुया। चुलिया चुलिया यीशु ने चुलिया। चुलिया चुलिया यीशु ने चुलिया। चुलिया 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 यीशु ने चुलिया चुलिया। ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನದಿಂದ 20ನೇ ವಚನದವರೆಗೆ. ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನದಿಂದ 20ನೇ ವಚನದವರೆಗೆ. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು.
ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ನಿಂತರು. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನೂ ಕಾಣಿಸಲಿಲ್ಲ. ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದವನನ್ನು ಕರೆಯಲು ಅವನು, ಕರ್ತನೇ, ಇಗೋ ಇದ್ದೇನೆ ಅಂದನು. ಕರ್ತನವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ. ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಇಲ್ಲಿಗೆ ಇಂದಿಗೆ ನೇಮಕವಾದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿದೆಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡುವ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 326ನೇ ಕನ್ನಡ ಸಂಗೀತವನ್ನು ಹಾಡಿಕೊಳ್ಳುವ. ಕನ್ನಡ ಸಂಗೀತಗಳಲ್ಲಿ 326. ಕೊಂಡಾಡಿರೆಲ್ಲ ನಮ್ಮ ಕರ್ತನನ್ನು, ಸಂತೋಷದಿಂದ ಗೀತವನ್ನು ಹಾಡಿ ಸಂಸ್ತುತಿ ಪ್ರಾರ್ಥನಾದಿ ಯಜ್ಞ ಮಾಡಿ ಕೊಂಡಾಡಿರೆಲ್ಲ. 326ನೇ ಕನ್ನಡ ಸಂಗೀತದಲ್ಲಿ 1, 5 ಮತ್ತು 6ನೇ ಚರಣವನ್ನು ಹಾಡುವ. 1, 5 ಮತ್ತು 6ನೇ ಚರಣವನ್ನು 326ನೇ ಕನ್ನಡ ಸಂಗೀತದಲ್ಲಿ ಒಟ್ಟಾಗಿ ಹಾಡಿಕೊಳ್ಳುವ.
ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟು ಆತನೊಂದಿಗೆ ನಮಗೆ ಸಮಸ್ತವನ್ನು ದಯೆಯಿಂದ ಅನುಗ್ರಹಿಸಿದ ಆತನು ನೀನು. ನಾವು ನಮ್ಮ ಎಲ್ಲ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನಗೆ ಒಪ್ಪಿಸಿಕೊಟ್ಟು ಆತ್ಮ ಪ್ರಾಣ ಶರೀರಗಳಿಂದ ಯಥಾರ್ಥವಾಗಿ ನಿನ್ನನ್ನು ಸೇವಿಸುವಂತೆಯೂ ಆ ಸೇವೆಯೇ ನಮ್ಮ ಪರಮ ಸಂತೋಷನೆನಿಸಿ ಬಾಳುವಂತೆಯೂ ನಮಗೆ ಶಕ್ತಿ ಕೊಡಬೇಕೆಂದು ನಿನ್ನನ್ನು ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ಮದುವೆಯ ವಾರ್ಷಿಕೋತ್ಸವವನ್ನು ಹಾಗೂ ಇನ್ನಿತರ ಶುಭ ದಿನಗಳನ್ನು ಕಂಡಂಥವ್ರು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸುವ. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥಿಸುವ. ಪ್ರಭುವೇ, ನಮ್ಮ ಬಾಸಲ್ ಮಿಷನ್ ಸಭೆಗಳನ್ನು ಆಶೀರ್ವದಿಸು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಳಾದ ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ಸಿನೋಡನ್ನು, ನಮ್ಮ ಎಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು ಆಶೀರ್ವದಿಸಬೇಕೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ರೋಗಿಗಳಿಗಾಗಿ ಪ್ರಾರ್ಥಿಸುವ. ಪ್ರಭುವೇ, ರೋಗ ಕಷ್ಟಗಳಲ್ಲಿ ಬಿದ್ದಿರುವ ನೆನಪು ಮಾಡಿಕೊ. ಅವರು ತಮ್ಮ ಭಾರವನ್ನು ತಾಳ್ಮೆಯಿಂದ ಹೊತ್ತುಕೊಳ್ಳುವಂತೆಯೂ ನಿನ್ನಲ್ಲಿ ಪೂರ್ಣ ಭರವಸೆ ಬಿಟ್ಟು ನಿನ್ನ ಸನ್ನಿಧಾನದಿಂದ ಸಮಾಧಾನ ಪಡೆಯುವಂತೆಯೂ ಕೃಪೆ ಮಾಡು. ಮರಣವಾಗಲಿ, ದುಃಖವಾಗಲಿ, ಗೋಲಾಟವಾಗಲಿ, ನೋವಾಗಲಿ ಇನ್ನೂ ಇರದಂತೆ ನೀನು ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುವಂಥ ಕಾಲವನ್ನು ಬೇಗ ಬರಮಾಡು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಸಭೆಯ ಐಕ್ಯಗಾಗಿ ಪ್ರಾರ್ಥಿಸುವ. ಪ್ರಭುವೇ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟಂಥ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಪಡೆದಂಥ ನಿನ್ನ ಸಭೆಯನ್ನು ಈ ನಮ್ಮ ದೇಶದಲ್ಲಿಯೂ ಸ್ಥಾಪಿಸು. ಪಕ್ಷಭೇದಗಳ ನಿಮಿತ್ತವಾಗಿ ನಮ್ಮಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸು. ನಿನ್ನ ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ಜ್ಞಾನವನ್ನು, ನಿನ್ನ ಚಿತ್ತಾನುಸಾರ ನಡೆಯುವುದಕ್ಕೆ ಧೈರ್ಯವನ್ನು, ಸಮಸ್ತವನ್ನು ಜಯಿಸುವ ಪ್ರೀತಿಯನ್ನು ನಮಗೆ ದಯಪಾಲಿಸು. ತಂದೆಯೇ, ನೀನು, ಮಗನು, ಪವಿತ್ರಾತ್ಮನು ಸಹಿತವಾಗಿ ಯುಗ ಯುಗಾಂತರಗಳಲ್ಲಿ ಒಬ್ಬನೇ ದೇವರಾಗಿರುವ ಪ್ರಕಾರ ನಮ್ಮನ್ನೆಲ್ಲ ನಿನ್ನಲ್ಲಿ ಒಂದಾಗ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಉಪಜೀವನಕ್ಕಾಗಿ ಪ್ರಾರ್ಥಿಸುವ. ಪ್ರಭುವೇ, ನಮ್ಮೆಲ್ಲರಿಗೂ ಅನುದಿನದ ಆಹಾರವನ್ನು ದಯಪಾಲಿಸು. ನಮ್ಮ ಕಾಯ ಕಷ್ಟಗಳು, ಉದ್ಯೋಗಗಳು ಏಳಿಗೆ ಆಗುವಂತೆ ಮಾಡು. ಆಕಾಶದಿಂದ ಮಳೆಯನ್ನು, ಫಲಕಾರಿಗಳಾದ ಋತುಗಳನ್ನು ಕಳಿಸು. ನಾವು ಸಕಾಲದಲ್ಲಿ ಭೂಮಿಯ ಬೆಳೆಗಳನ್ನು ಅನುಭವಿಸುವುದಕ್ಕಾಗುವಂತೆ ಅವುಗಳನ್ನು ನಮಗಾಗಿ ಉಳಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಸುಕ್ಷೇಮ ಭದ್ರತೆಗಳಿಗಾಗಿ ಪ್ರಾರ್ಥಿಸುವ. ಪ್ರಭುವೇ, ನಮ್ಮ ಊರು ನಾಡುಗಳಿಗೆ ನಿನ್ನ ಕೃಪಾಪಾಲನೆಯನ್ನು ಅನುಗ್ರಹಿಸು. ಯುದ್ಧ, ದಂಗೆ ಇವುಗಳಿಗೂ, ಬೆಂಕಿ, ನೀರುಗಳ ಆಪತ್ತಿಗೂ, ಈತಿ ಬಾಧೆ, ಸೋಕು ರೋಗ, ಬರಗಳಿಗೂ, ಪಕ್ಕನೆ ಬರುವ ದುರ್ಮರಣಕ್ಕೂ ನಮ್ಮನ್ನು ತಪ್ಪಿಸಿ ಕಾಪಾಡು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಳ್ಳುವ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ಹೋಗುವಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನು ಕಳಿಸಿ ಈಗಲೂ ಮರಣದ ಗಳಿಗೆಯಲ್ಲಿ ನಮಗೆ ಸಹಾಯ ಮಾಡು. ಅತ್ಯಂತ ಕನಿಕರವುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತನ ಹೆಸರಿನಲ್ಲಿ ವಿನಯದಿಂದ ಪ್ರಾರ್ಥಿಸುವ. ನಮ್ಮ ಬಿನ್ನಹವನ್ನು ಕೇಳು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ತುಳು ಸಂಗೀತಗಳಲ್ಲಿ 161ನೇ ತುಳು ಸಂಗೀತಗಳಲ್ಲಿ 161. ಕ್ರಿಸ್ತೇಸು ಲೆಪ್ಪುವೆ, ಓ ಪಾಪಿಷ್ಟ, ನಿನ್ನನ್ನು ಲೆಪ್ಪುವೆ,
ಇತಿನ್ಗೊಚ್ಚ 161ನೇ ತುಳು ಸಂಗೀತದ ಎಲ್ಲ 4 ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳುವ. ಪ್ರಾರ್ಥನೆ ಮಾಡುವ. ಪರಿಶುದ್ಧನು ಅತಿ ಕರುಣಾಳು ಆಗಿರುವಂಥ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಈ ನೂತನ ದಿವಸವನ್ನು ನಮ್ಮೆಲ್ಲರ ಆಯುಷ್ಕಾಲಕ್ಕೆ ಸೇರಿಸಿಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳುವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಸ್ವಾಮಿ, ಈ ದಿನದಲ್ಲಿಯೂ ಕೂಡ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂಥ ಒಂದು ಅವಕಾಶವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟದು ಮಾತ್ರವಲ್ಲ, ನಿನ್ನೊಂದಿಗೆ ಆತ್ಮೀಕ ಸಂಗೀತಗಳನ್ನು ಹಾಡಿಕೊಳ್ಳುತ್ತಾ ಆರಾಧನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಈ ಸಮಯದಲ್ಲಿ ಸ್ವಾಮಿ ವಾಕ್ಯ ಸಂದೇಶವನ್ನು ಕೇಳಲಿಕ್ಕಿರುವಂಥ ನಮ್ಮೆಲ್ಲರನ್ನು ಕೂಡ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುವರಾಗಿದ್ದೇವೆ. ಕಳೆದ ವಾರದಲ್ಲಿ ನಮ್ಮೊಬ್ಬೊಬ್ಬರನ್ನು ಎಲ್ಲ ರೀತಿಯ ಕೇಡು ಆಪತ್ತು ಗಂಡಾಂತರದಿಂದ ನಮ್ಮನ್ನು ಕಾದು ಕಾಪಾಡಿ ಕೇವಲ ನಿನ್ನ ಕೃಪೆಯಿಂದ ಈ ನೂತನ ದಿವಸದಲ್ಲಿ ನಿನ್ನೊಂದಿಗೆ ಆರಾಧಿಸುವಂಥ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಅದಕ್ಕೋಸ್ಕರ ಕೂಡ ನಿನಗೆ ಸ್ತೋತ್ರವನ್ನು ಹೇಳುವರಾಗಿದ್ದೇವೆ. ಎಲ್ಲ ಸ್ತೋತ್ರಕ್ಕೆ ಯೋಗ್ಯನಾಗಿರುವಂಥ ನೀನು ಈ ಸಮಯದಲ್ಲಿಯೂ ಕೂಡ ವಾಕ್ಯ ಸಂದೇಶವನ್ನು ಕೇಳುವಾಗ ಪ್ರತಿಯೊಬ್ಬೊಬ್ಬರನ್ನು ನೀನು ಪ್ರೇರೇಪಿಸುವಂಥದ್ದು ಮಾತ್ರವಲ್ಲದೆ ಸ್ವಾಮಿ, ಅವರ ಮನಸ್ಸನ್ನು ಕಿವಿಗಳನ್ನು ಹೃದಯಗಳನ್ನು ತೆರೆದು ವಾಕ್ಯವನ್ನು ಆಲಿಸುವಂತೆ ಸ್ವಾಮಿ ನೀನು ಪವಿತ್ರಾತ್ಮದ ಮೂಲಕವಾಗಿ ಅವರನ್ನು ಬಲಗೊಳಿಸು, ಪವಿತ್ರಗೊಳಿಸು. ಮಾತ್ರವಲ್ಲದೆ ಸ್ವಾಮಿ, ಆ ವಾಕ್ಯಗಳನ್ನು ಸೈತಾನನು ಆದುಕೊಳ್ಳದಂತೆ ನೀನು ಬಲಯುತವಾದಂಥ ರೀತಿಯಲ್ಲಿ ಆವರಿಸಿಕೊಂಡು ಅವರೆಲ್ಲರನ್ನು ಕೂಡ ಸ್ವಾಮಿ ಪರಿಶುದ್ಧತೆಯ ಒಂದು ಜೀವಿತದಲ್ಲಿ ಮುನ್ನಡೆಸಬೇಕಾಗಿ ಕೂಡ ನಾವು ಪ್ರಾರ್ಥಿಸುವಾಗ, ಈ ಸಮಯದಲ್ಲಿ ಕೂಡ ಸ್ವಾಮಿ ಅನಾರೋಗ್ಯದಲ್ಲಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಎಲ್ಲೇ ಇದ್ದಾಗ್ಯೂ ಕೂಡ ಸ್ವಾಮಿ ನಿನ್ನ ಬಲದ ಮೂಲಕವಾಗಿ ನಿನ್ನನ್ನು ಕಂಡುಕೊಂಡು ಬೇಗನೆ ಆ ಸೌಖ್ಯವನ್ನು, ಆ ಕ್ಷೇಮವನ್ನು, ಆ ಆರೋಗ್ಯವನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ಆ ಸಂತೋಷ ಸಮಾಧಾನವನ್ನು ಪಡೆದುಕೊಳ್ಳುತ್ತಾ ತಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಮುಂದೆ ಸಾಗುವ ಹಾಗೆ ನಿನ್ನವರಿಗೆ ಸಹಾಯ ಮಾಡಬೇಕಾಗಿ ಕೂಡ ಪ್ರಾರ್ಥಿಸುವರಾಗಿದ್ದೇವೆ. ಮತ್ತೊಂದು ಆವರ್ತಿ ಸ್ವಾಮಿ ನಮ್ಮೆಲ್ಲರನ್ನು ನಿನ್ನ ಜೋಕಿಯುಳ್ಳಂಥ ಹಸ್ತಗೆ ಒಪ್ಪಿಸಿಕೊಡುವಾಗ ನೀನೇ ನಮ್ಮ ಮಧ್ಯದಲ್ಲಿ ಪ್ರಸನ್ನಾಗಿದ್ದುಕೊಂಡು ಪ್ರತಿಯೊಬ್ಬರನ್ನು ಕೂಡ ಬಲಪಡಿಸಿ ಆಶೀರ್ವದಿಸಿ ಸಂರಕ್ಷಿಸಿ ಮುನ್ನಡೆಸು.
ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿದ್ದೇವೆ ತಂದೆಯೇ, ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ಪರಿಶುದ್ಧ ದಿನದ ಬೆಳಗಿನ ಸಮಯದಲ್ಲಿ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೋಸ್ಕರ ನಮ್ಮ ಮುಂದೆ ಇರುವಂತಹ ದೇವರ ವಾಕ್ಯದ ಮಾತುಗಳು, ಅದು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಸಂಧಿ 18ನೇ ವಚನದಿಂದ 22ನೇ ವಚನದವರೆಗೆ. ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 4 ವರ್ಸಸ್ 18 to 22. ಮತ್ತಾಯ ಬರೆತಿ ಸುವಾರ್ತಮಾನ 4ನೇ ಸಂಧಿ 12ಮ ವಚನದಿಂದ 22 ವಚನ ಮುಟ್ಟ ಓದು ಕೇಳುವ. ಈ ಸಂದರ್ಭದಲ್ಲಿ ನಾನು ಅದನ್ನು ತುಳು ಭಾಷೆಯಲ್ಲಿ ಓದಲು ಇಷ್ಟಪಡುವನಾಗಿರುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಿಂದ 22ನೇ ವಚನದವರೆಗೆ. ಯೇಸು ಗಲಿಲಾಯ ಕಡಲ ಬರಿಟ್ ನಡಪುನಗ ಪೇತ್ರೆ ಇನ್ಪಿ ಸೀಮೋನು ಇಂಬ್ಯ ಒಪ್ಪ ಪುಟ್ಟಿ ಆಂದ್ರೆಯೇ ಇಂಚ ಮೆಗ್ಗೆ ಪರೆಯೇ ಇರುವೇರಿಲ್ಲ ಕಡಲ್ಡ್ ಬಲೆ ಬೀಪುನೇನು ತೂಯೆ ಅಕಳು ಬೀಪುನ ಅಕಳು ಆದಿತ್ತೇರು ಆಯೇ ಅಕಳೆಡು ಏನ ಪಿರಾವು ಬಲ್ಲೆ ಯಾನ ನಿಕಲೇನು ನರಮಾನ್ಯರೇನು 10 ನಾಕಳೆ ಮಲ್ಪವೆ ಅಂದದು ಪಂಡೆ ಕೂಡ್ಲೆ ಅಕಳು ಬಲೆ ಬುಡುದು ಆಯ ಬೆರಿಯೇ ಪೋಯೇರು ಆಯೆ ಅಳ್ತಿಡ್ದು ದುಂಬು ಪೋದು ಜೆಬೆದಾಯ ಮಗೆ ಯಾಕೋಬು ಇಂಬ್ಯ ಒಪ್ಪ ಪುಟ್ಟಿ ಯೋಹಾನೆ ಈ ಬೇತೆ ಇರುವೇರು ಮೆಗ್ಗೆ ಪರೆಯಲು ತನ್ನ ಕೊಳೆ ಅಮ್ಮೆ ಜೆಬೆದಾಯಡೊಪ್ಪ ಓಡೋಡು ತನ್ನ ಕುಳ್ಳೆ ಬಲಕೊಳೆಗೆ ಪರಿಕಟ್ಟು ನೆನೆ ತೂದು ಆಕಳೆಯನ್ನು ಲೆತ್ತೆ ಕೂಡಲೇ ಆಕಳು ಓಡೋನ್ಲ ತನಕೊಳೆ ಅಮ್ಮನನ್ಲ ಬುಡ್ದು ಆಯ ಬೆರಿಯೇ ಪೋಯರು. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರರೇ ಹಾಗೂ ನನ್ನ ಪ್ರೀತಿಯ ದೇವಜನರೇ, ಈಗ ತಾನೇ ಓದಿ ಕೇಳಿದಂಥ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡಂಥ ಒಂದು ವೃತ್ತಾಂತವನ್ನು ನಾವಿಲ್ಲಿ ಓದಿ ಕೇಳಿದ್ದೇವೆ. ಈ ವೃತ್ತಾಂತವು ಮತ್ತಾಯ, ಮಾರ್ಕ, ಲೂಕ ಹೀಗೆ ಈ 3 ಸಸರಾಂಶ ಸುವಾರ್ತೆಗಳಲ್ಲಿ ಬರೆದಿರುವುದನ್ನು ನಾವು ಕಂಡುಕೊಳ್ಳುವರಾಗಿದ್ದೇವೆ. 3 ವೃತ್ತಾಂತಗಳನ್ನು ನಾವು ಓದಿ ನೋಡುವಾಗ ಪ್ರಥಮ ಶಿಷ್ಯರು 4 ಎಂದು ನಾವಿಲ್ಲಿ ಕಂಡುಕೊಳ್ಳುತ್ತೇವೆ. ಅವರು ಯಾರೆಂದರೆ ಪೇತ್ರನೆನಿಸಿಕೊಳ್ಳುವಂಥ ಸೀಮೋನ ಮತ್ತು ಅವನ ತಮ್ಮನಾದಂಥ ಆಂದ್ರೇಯ ಮತ್ತು ಜೆಬೆದಾಯನ ಮಕ್ಕಳಾದಂಥ ಯಾಕೋಬ ಮತ್ತು ಅವನ ತಮ್ಮನಾದ ಯೋಹಾನ ಎಂದು ನಾವು ಕಂಡುಕೊಳ್ಳುತ್ತೇವೆ. ಮತ್ತು ಈ 4 ನಾವಿಲ್ಲಿ ಗಮನಿಸುವಾಗ 2 ಬೇರೆ ಬೇರೆ ಕುಟುಂಬದವರಾಗಿದ್ದುಕೊಂಡು ಅಣ್ಣ ತಮ್ಮಂದಿರುಗಳು ಆಗಿದ್ದಾರೆ. ಇದನ್ನು ಸಹ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಮತ್ತು ಈ 4 ಬೆಸ್ತರಾಗಿದ್ದರು. ಮೀನು ಹಿಡುವಂಥ ಒಂದು ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ತಮ್ಮ ಜೀವನೋಪಾಯಕ್ಕೋಸ್ಕರ ಮಾಡುತ್ತಂಥ ಈ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ಮುನ್ನಡೆಸುವಂಥ ಸಂದರ್ಭದಲ್ಲಿ ಯೇಸು ಅವರನ್ನು ಕರೆಯುತ್ತಾ ಇದ್ದಾನೆ. ಇಲ್ಲಿ ಗಮನಿಸಿರಿ ಪ್ರಿಯರೇ, ಯೇಸು ಕರೆದ ಕೂಡಲೇ ಅವರು ಎಲ್ಲವನ್ನು ಕೂಡ ಬಿಟ್ಟು ಆತನ ಹಿಂದೆ ಹೋದರು. ಎಲ್ಲವನ್ನು ಬಿಟ್ಟು ಅದೇ ಕ್ಷಣದಲ್ಲಿ ಅವರ ಹಿಂದೆ ಯೇಸು ಸ್ವಾಮಿಯ ಹಿಂದೆ ಹೋಗುತ್ತಾ ಇದ್ದಾರೆ. ಹೌದು ಪ್ರಿಯರೇ, ಈ ಸಮಯದಲ್ಲಿ ಓದಿ ಕೇಳಿದಂಥ ವಾಕ್ಯ ಭಾಗಕ್ಕಿಂತ ಮುಂಚಿತವಾಗಿ ಇಂದು ಪಾರಾಯಣಕ್ಕೋಸ್ಕರ ಓದಲ್ಪಟ್ಟಂಥ
ಎರಡು ಸತ್ಯವೇದದ ಭಾಗಗಳನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳುವಾಗ, ಮೊದಲನೇದಾಗಿ ಹಳೆ ಒಡಂಬಡಿಕೆಯ ವೇದ ಪಾರಣದಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 4ನೇ ವಚನದಿಂದ 19ನೇ ವಚನದಲ್ಲಿ ನೀವು ಗಮನಿಸುವುದಾದರೆ, ಅಲ್ಲಿ ಯೆರೆಮೀಯನ ಕರೆಯ ಬಗ್ಗೆ ನಾವು ಅಲ್ಲಿ ಕಂಡುಕೊಳ್ಳುವರಾಗಿರುತ್ತೇವೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಗೆ ನಾವು ಬರುವುದಾದರೆ ಪಾರಣ ಪಾಠದಲ್ಲಿ ನಾವು ಗಮನಿಸುತ್ತೇವೆ, ಪೌಲನೆಂಬ ಸೌಲನ ಒಂದು ಕರೆಯುವಿಕೆಯಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಆರಂಭದ 20 ವಚನಗಳಲ್ಲಿ ಪೌಲನೆಂಬ ಸೌಲನ ಒಂದು ಕರೆಯುವಿಕೆಯನ್ನು ಕಾಣುತ್ತೇವೆ. ಪ್ರಿಯರೇ, ಈ ಹಳೆ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆಯ ಯೆರೆಮೀಯ ಮತ್ತು ಪೌಲನೆಂಬ ಸೌಲನ ಕರೆಯುವಿಕೆಯ ಬಗ್ಗೆ ಒಂದು ವಿಶೇಷತೆಯನ್ನು ಆ ವಾಕ್ಯ ಭಾಗದಲ್ಲಿ ನಾವು ಕಂಡುಕೊಳ್ಳುವರಾಗಿರುತ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ಮತ್ತು ಗಲಾತ್ಯದವರಿಗೆ ಬರೆದಂಥ 1ನೇ ಪತ್ರಿಕೆ 15ನೇ ವಚನದಲ್ಲಿ ನೀವು ಗಮನಿಸುವುದಾದರೆ ಪ್ರಿಯರೇ, ಬಹಳ ಒಂದು ಸುಂದರವಾದಂಥ ಮಾತು ಅಲ್ಲಿ ಕಂಡುಕೊಳ್ಳುತ್ತೇವೆ. ಈ ಎರಡೂ ವ್ಯಕ್ತಿಗಳನ್ನು ನಾವು ಗಮನಿಸುವಾಗ ಗರ್ಭದಿಂದಲೇ ದೇವರು ಅವರನ್ನು ಆರಿಸಿ ಕರೆದನು ಎಂದು ಕೂಡ ಬಹಳ ವಿಶೇಷತೆಯಿಂದ ನಾವು ಇಲ್ಲಿ ಕಂಡುಕೊಳ್ಳಬೇಕಾಗಿದೆ. ಯೆರೆಮೀಯ ಮತ್ತು ಪೌಲನೆಂಬ ಸೌಲ. ಯೆರೆಮೀಯ 1:5 ಹಾಗೂ ಗಲಾತ್ಯ 1:15ರಲ್ಲಿ ನಾವು ಅದನ್ನು ಕಂಡುಕೊಳ್ಳುತ್ತೇವೆ. ಹಾಗಾದರೆ ಇಲ್ಲಿ ವಿಶೇಷತೆ ಏನಂತ ನಾವು ನೋಡುವುದಾದರೆ, ಇಲ್ಲಿ ಗಮನಿಸತಕ್ಕಂಥ ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಯಾರೇ ದೇವರ ಸೇವೆ ಒಂದು ಸಂಪೂರ್ಣವಾದಂಥ ಸೇವೆಗೆ ಬರಲು ಇಚ್ಛಿಸುತ್ತಾರೋ, ಆ ಸೇವೆಗೆ ಬರಲು ಇಷ್ಟಪಡುವವರಿಗೆ ಏನು ಕಂಡುಕೊಳ್ಳುತ್ತೇವೆ? ದೇವರ ಕರೆ ಖಂಡಿತವಾಗಿಯೂ ಬೇಕಾಗಿರುತ್ತದೆ ಎಂದು ನಾವಿಲ್ಲಿ ನೋಡಿಕೊಳ್ಳಬೇಕಾಗಿದೆ. ಇದೇ ಒಂದು ಸ್ಪಷ್ಟವಾದಂಥ ಚಿತ್ರಣವನ್ನು ನಾವಿಲ್ಲಿ ಕಂಡುಕೊಳ್ಳುವರಾಗಿದ್ದೇವೆ. ದೇವರ ಕರೆ ಬೋಧಕ ಉದ್ಯೋಗಕ್ಕೆ ಖಂಡಿತವಾಗಿಯೂ ಬೇಕಾಗಿರುತ್ತದೆ. ಅಂದರೆ ಆ ತಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಸೇವೆಯನ್ನು ಸಭೆಯಲ್ಲಿ ಮಾಡುವವರಿಗೆ ದೇವರ ಕರೆ ಖಂಡಿತವಾಗಿಯೂ ಅದು ಬೇಕಾಗಿರುತ್ತದೆ ಎಂದು ನಾವು ನೋಡಿಕೊಳ್ಳಬೇಕಾಗಿದೆ. ಹಾಗಾದರೆ ಪ್ರಿಯರೇ, ಓದಿ ಕೇಳಿದಂಥ ವಾಕ್ಯ ಭಾಗದ ಹಿನ್ನೆಲೆಯಲ್ಲಿ ನಾವು ಗಮನಿಸುವಾಗ ಈಗಾಗಲೇ ನಾವು ನೋಡಿದ ಹಾಗೆ ಅವರು ಬೆಸ್ತರಾಗಿದ್ದರು. ಬೆಸ್ತರು ಅಂತ ಹೇಳುವಾಗ ಮೀನು ಹಿಡಿಯೋರು. ಹೌದು ಪ್ರಿಯರೇ, ಕಡಲ ತೀರದಲ್ಲಿರುವವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥ ಒಂದು ವಿಚಾರ, ಅವರ ನಡತೆ, ಮಾತು, ಭಾಷೆಗಳು ಇತರ ಜನರಿಗಿಂತ ಅದು ಭಿನ್ನವಾಗಿ ಇರುವಂಥ ಒಂದು ವಿಚಾರ. ಹೌದು ಪ್ರಿಯರೇ, ಆದರೆ ಯೇಸು ಅವರನ್ನು ಕರೆಯುವಾಗ ಅವರ ಭಾಷೆ ಭಿನ್ನವಾಗಿತ್ತು, ನಡತೆ ಭಿನ್ನವಾಗಿತ್ತು, ಅವರು ಜನರೊಂದಿಗೆ ಆಡುವಂಥ ಒಂದು ಭಾಷೆ ಅದು ಭಿನ್ನವಾಗಿತ್ತು, ಎಲ್ಲವೂ ಕೂಡ ಭಿನ್ನವಾಗಿತ್ತು. ಆದರೆ ಯಾವಾಗ ಯೇಸು ಸ್ವಾಮಿ ಅವರನ್ನು ಕರೆದನೋ, ವಿಶೇಷವಾಗಿ ತನ್ನ ಪ್ರಥಮ 4 ಶಿಷ್ಯರನ್ನು ನಾವು ಗಮನಿಸುವಾಗ ಯೇಸು ಸ್ವಾಮಿಯ ಸಂಪರ್ಕದಿಂದ ಎಲ್ಲವೂ ಕೂಡ ಬದಲಾಯಿತು. ಪೇತ್ರನ ವ್ಯಕ್ತಿತ್ವದಲ್ಲಿ ಇದನ್ನು ಸ್ಪಷ್ಟವಾಗಿ ನಾವು ಸುವಾರ್ತೆಯಲ್ಲಿ ಕಂಡುಕೊಳ್ಳುವರಾಗಿರುತ್ತೇವೆ. ಪ್ರಿಯರೇ, ಚಂಚಲ ಮನಸ್ಸುಳ್ಳಂಥ ಪೇತ್ರನು ಒಂದು ಸತ್ಯ ಆತನ ಒಂದು ವಿಶ್ವಾಸ ಬಲಗೊಳ್ಳೋದಾಗಿತ್ತು, ಇನ್ನೊಂದು ಸತಿ ನಾವು ಗಮನಿಸುವಾಗ ಬಲಹೀನವಾದಂಥ ಒಂದು ವಿಶ್ವಾಸದಲ್ಲಿ ಆತನ ಮುಂದೆ ಸಾಗುತ್ತಾ ಇದ್ದನು. ಇದೆಲ್ಲವನ್ನು ಕೂಡ ನಾವು ಗಮನಿಸುವಾಗ ಯೇಸು ಸ್ವಾಮಿ ಒಂದು ಸರ್ತಿ ಕೈಸರ ಎಂಬ ಪಟ್ಟಣಕ್ಕೆ, ಒಂದು ಪ್ರಾಂತ್ಯಕ್ಕೆ ಆತನು ಬಂದಾಗ ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ ಎಂದು ಅವರಲ್ಲಿ ಪ್ರಶ್ನೆ ಹಾಕಿದಾಗ ವಿಭಿನ್ನ ಅಭಿಪ್ರಾಯಗಳು ಎಲ್ಲರೂ ಕೂಡ ಕೊಟ್ಟರು ಪ್ರಿಯರೇ. ಆದರೆ ಯೇಸು ಸ್ವಾಮಿಗೆ ಸೀಮೋನನಾದಂಥ ಇದೇ ಪೇತ್ರನು ಹೇಳಿದಂಥ ಮಾತು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಅಲ್ಲಿ ಉತ್ತರ ಕೊಡುತ್ತಾ ಇದ್ದಾನೆ. ಹೌದು ಪ್ರಿಯರೇ, ಅಂಥ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನು ಉತ್ತರ ಕೊಡುತ್ತಾ ಇದ್ದಾನೆ ಪ್ರಿಯರೇ? ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು,
ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂದು ಯೇಸು ಸ್ವಾಮಿ ಉತ್ತರ ಕೊಡುತ್ತಾ ಇದ್ದಾನೆ ಪ್ರಿಯರೇ. ಹೌದು, ಮೂಲ ಭಾಷೆಯಲ್ಲಿ ಪೆತ್ರೋಸ್ ಅಂತ ಹೇಳುವಾಗ ಅದು ಗುಂಡು ಬಂಡೆಯನ್ನು ಸೂಚಿಸುವ ಒಂದು ಅರ್ಥ ಅದಕ್ಕೆ ಬರುವಂಥದ್ದಾಗಿದೆ, ಗುಂಡು ಬಂಡೆ. ಅದರಿಂದ ಯೇಸು ಸ್ವಾಮಿ ಏನು ಹೇಳುತ್ತಾ ಇದ್ದಾನೆ, ನೀನು ಗುಂಡು ಬಂಡೆಯಂತೆ ಚಂಚಲ ಮನಸ್ಸನ್ನು ಆಗಿದ್ದರೂ ಕೂಡ, ಒಂದು ಸರ್ತಿ ನಿನ್ನ ವಿಶ್ವಾಸ ಏನೇ ಆಗಿದ್ದರೂ ಕೂಡ, ನೀನು ಬಾಯಿಂದ ಮಾಡಿದ ಒಂದು ವಿಶ್ವಾಸದ ಅರಿಕೆ ಎಂಬ ಒಂದು ಅಸ್ಥಿವಾರದ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುವವನಾಗಿರುತ್ತೇನೆ ಎಂಬ ಅರ್ಥದಲ್ಲಿ ಯೇಸು ಸ್ವಾಮಿ ಆತನನ್ನು ಅಲ್ಲಿ ಕರೆದುತ್ತಾ ಆತನ ಹಿಂಬಾಲಕನಾಗಿ ಆತನನ್ನು ಮಾಡುವನಾಗಿದ್ದಾನೆ. ಹೌದು ಪ್ರಿಯರೇ, ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ವಿಚಾರ, ಯೇಸು ಸ್ವಾಮಿ ಯಾವಾಗ ನಮ್ಮನ್ನು ಕರೆಯುತ್ತಾನೋ ನಮ್ಮ ನಡತೆಯಲ್ಲಿ ಅಲ್ಲಿ ಬದಲಾವಣೆ ನಾವು ಕಂಡುಕೊಳ್ಳುವರಾಗಿರುತ್ತೇವೆ. ಪೇತ್ರನ ಜೀವಿತದಲ್ಲಿ, ಇತರ ಶಿಷ್ಯರ ಜೀವಿತದಲ್ಲಿ ಆ ನಡತೆಯ ಆ ಬದಲಾವಣೆಯನ್ನು ಅವರು ಕಂಡುಕೊಂಡವರಾಗಿ. ಎರಡನೇದಾಗಿ ನಾವು ಗಮನಿಸುವಾಗ, ಯೇಸು ಆ 4 ಆರಿಸಿದಾಗ, ಪೇತ್ರ, ಆಂದ್ರೆಯ, ಯೋಹಾನ, ಯಾಕೋಬ, ಈ 4 ಆರಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಏನು ತಿಳಿದಿತ್ತು ಪ್ರಿಯರೇ? ಕೇವಲ ಮೀನಿನ ಬೆಲೆ. ಈ ಮೀನಿಗೆ ಎಷ್ಟು ರೇಟು, ಆ ಮೀನಿಗೆ ಎಷ್ಟು ರೇಟು, ಎಷ್ಟಕ್ಕೆ ಮಾರಬೇಕು, ಎಷ್ಟು ಮಾರಿದರೆ ಅವರಿಗೆ ಎಷ್ಟು ಪ್ರಾಫಿಟ್ ಬರ್ತದೆ, ಇದು ಮಾತ್ರ ಅವರಿಗೆ ಗೊತ್ತಿದ್ದಂಥ ವಿಚಾರ. ಆದುದರಿಂದ ಪ್ರಿಯರೇ, ಈ ಒಂದು ವೃತ್ತಾಂತವನ್ನು ನಾವು ಲೂಕನ ಸುವಾರ್ತೆ, ಯಾಕಂದರೆ 3 ಸುವಾರ್ತೆಯಲ್ಲಿ ನಾವು ಕಾಣುವವರಾಗಿರ್ತೇವೆ. ಲೂಕನ ಸುವಾರ್ತೆಯಲ್ಲಿ ನೀವು ಗಮನಿಸುವುದಾದರೆ ಪ್ರಿಯರೇ, ಲೂಕನ ಸುವಾರ್ತೆ 5ನೇ ಅಧ್ಯಾಯ 2ನೇ ವಚನದಿಂದ 11ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಶಿಷ್ಯರು ರಾತ್ರಿ ಎಲ್ಲ ಅವರು ದುಡಿಯುತ್ತಾ ಇದ್ದಾರೆ, ಮೀನಿನ ಬಲೆಯನ್ನು ಸಮುದ್ರದಲ್ಲಿ ಹಾಕಿ ದುಡಿಯುತ್ತಾ ಇದ್ದಾರೆ. ಆದರೆ ಒಂದು ಮೀನು ಕೂಡ ಅವರಿಗೆ ಸಿಕ್ಕುವುದಿಲ್ಲ, ಒಂದು ಮೀನು ಕೂಡ ಅವರಿಗೆ ಸಿಕ್ಕುವುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರ ಬಳಿಗೆ ಬಂದಾಗ ಆತನ ಅಲ್ಲಿ ಹೇಳ್ತಾ ಇದ್ದಾನೆ, ಈ ಸ್ಥಳದಲ್ಲಿ ನಿಮ್ಮ ಬಲೆಗಳನ್ನು ಹಾಕಿ ಅಲ್ಲಿ ನಿಮಗೆ ಮೀನು ಸಿಗ್ತದೆ ಅಂತ ಅವರು ಹೇಳುವಾಗ ಪೇತ್ರ ಏನು ಉತ್ತರ ಕೊಡುತ್ತಾನೆ? ರಾತ್ರಿಯಲ್ಲಿ ನಾವು ದುಡಿದಿದ್ದೇವೆ, ನಿನಗೆ ಏನು ಗೊತ್ತುಂಟು, ಒಂದು ಮೀನು ಕೂಡ ಸಿಕ್ಕಲಿಲ್ಲ ಅಂತ ಹೇಳುವಾಗ ದೇವರ ಯೇಸು ಸ್ವಾಮಿಯ ಮಾತಿನ ಮೇಲೆ ಅವರು ಬಲೆಯನ್ನು ಹಾಕಿದ್ದಾಗ ಸಹಾಯಕರಾಗಿ ಇನ್ನೊಂದು ದೋಣಿ ಕೂಡ ಅಲ್ಲಿ ಬರುವುದನ್ನು ನಾವು ನೋಡುತ್ತೇವೆ. ಅಷ್ಟು ಬಲೆ ಹರಿದು ಹೋಗುವಷ್ಟು ಮೀನು ಅವರಿಗೆ ಸಿಕ್ಕುವುದನ್ನು ನಾವು ಅಲ್ಲಿ ಗಮನಿಸುವಾಗ ಪ್ರಿಯರೇ, ಯೇಸುವಿನ ಮಾತಿನ ಮೇಲೆ ಬಲೆ ಬೀಸುವಾಗ ರಾಶಿ ರಾಶಿಯಾಗಿ ಅವರಿಗೆ ಮೀನು ಸಿಕ್ಕಿತು. ಸಿಕ್ಕಿದ್ರಿಂದ ಅವರು ವಿಸ್ಮಯಗೊಂಡರು ಪ್ರಿಯರೇ, ವಿಸ್ಮಯಗೊಂಡರು. ಮೀನುಗಳು ಬಲೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದುದನ್ನು ನೋಡಿದಾಗ ಸೀಮೋನ್ ಪೇತ್ರನ ಪ್ರತಿಕ್ರಿಯೆ ಏನನ್ನು ಆಗಿತ್ತು ಪ್ರಿಯರೇ? ಗಮನಿಸಿರಿ, ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ ಪ್ರಿಯರೇ. ಏನು ಹೇಳ್ತಾ ಉಂಟು? ಪೇತ್ರನಲ್ಲಿ ಉತ್ತರಿಸುತ್ತಾ ಏನು ಹೇಳ್ತಾ ಇದ್ದಾನೆ? ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯೇಸು ಸ್ವಾಮಿ ಆತನನ್ನು ಕರೆದಿದ್ದಾನೆ ತನ್ನ ಸೇವೆಗೋಸ್ಕರ, ಆದರೆ ಆತನು ಅಲ್ಲಿ ಪ್ರತಿಕ್ರಿಯಿಸುತ್ತಾ ಇದ್ದಾನೆ. ಇದು ಪೇತ್ರನಲ್ಲಾದಂಥ ಒಂದು ಬದಲಾವಣೆ. ಮನುಷ್ಯರನ್ನು ಹಿಡಿಯುವರೆಂದರೆ ಮನುಷ್ಯರನ್ನು ಯೇಸುವಿನ ಶಿಷ್ಯರಾಗಿ ಮಾಡುವ ಒಂದು ಅರ್ಥದಲ್ಲಿ ಯೇಸು ಸ್ವಾಮಿ ಆತನನ್ನು ಕರೆಯುತ್ತಾ ಇದ್ದಾನೆ. ಇಲ್ಲಿಯ ತನಕ ಅವರಿಗೆ ತಿಳಿದಿದ್ದು ಮೀನಿನ ಬೆಲೆ ಮಾತ್ರ. ಆದರೆ ಈ ಒಂದು ಯೇಸು ಸ್ವಾಮಿಯ ಸಂಪರ್ಕಕ್ಕೆ ಬರುವಾಗ ಮನುಷ್ಯನ ಬೆಲೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಮನುಷ್ಯನ ಬೆಲೆಯನ್ನು ಕಂಡುಕೊಳ್ಳಬೇಕಾಗಿದ್ದರೆ ಪ್ರಿಯರೇ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ಮೊದಲನೇದಾಗಿ ನೀನು ಮಾನಸಾಂತರಕ್ಕೆ ನಡೆಸಲ್ಪಡಬೇಕಾಗಿ, ಅದನ್ನೇ ಅಲ್ಲಿ ಪೇತ್ರನು ಮಾಡುತ್ತಾ ಇದ್ದಾನೆ. ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು. ಮಾನಸಾಂತರಕ್ಕೆ ನಡೆಸಿದನು. ಯೇಸುವಿನ ಮೇಲೆ ವಿಶ್ವಾಸ ಇಡುವುದಾಗಿ ಆತನನ್ನು ಮಾಡುತ್ತಾ ಇದ್ದಾನೆ. ಅಂದರೆ ನಾವು ಇನ್ನು ಏನು ಕಲಿತುಕೊಳ್ತಾ ಇದ್ದೇವೆ ಪ್ರಿಯರೇ? ಯೇಸು ಸ್ವಾಮಿಯ ಮೇಲೆ ಆ ನಿಜವಾದಂಥ ವಿಶ್ವಾಸ ನಮ್ಮ ಜೀವಿತದಲ್ಲಿ ಬರಬೇಕಾಗಿದ್ದರೆ ಮೊದಲನೇದಾಗಿ ನಾವು ಮನಸ್ಸಾಂತರ ಹೊಂದಬೇಕಾಗಿದೆ. ಇಲ್ಲವಾದರೆ ಯೇಸು ಸ್ವಾಮಿಯ ಮೇಲೆ ಆ ವಿಶ್ವಾಸ ಬರಲು ಸಾಧ್ಯವಿಲ್ಲ. ಮಾನಸಾಂತರ ಉಳ್ಳಂಥ ಹೃದಯದಿಂದ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಾದರೆ, ಎರಡನೇದಾಗಿ ನಾವು ಗಮನಿಸುತ್ತೇವೆ ಪ್ರಿಯರೇ,
ಅವರ ಮೌಲ್ಯದಲ್ಲಿ ಪರಿವರ್ತನೆ ಆಯಿತು. ಮೊದಲನೇದಾಗಿ ನಡತೆಯಲ್ಲಿ ಪರಿವರ್ತನೆ ಆಯಿತು. ಎರಡನೇದಾಗಿ ನಾವು ನೋಡುತ್ತೇವೆ ಪ್ರಿಯರೇ, ಮೌಲ್ಯದಲ್ಲಿ ಪರಿವರ್ತನೆ ಆಯಿತು. ಮೀನಿನ ಬೆಲೆ ತಿಳಿದಂಥ ಆ ಶಿಷ್ಯರು, ಆ 4 ಶಿಷ್ಯರು ಈಗ ಮನುಷ್ಯರ ಬೆಲೆಯನ್ನು, ಅವರ ಮೌಲ್ಯವನ್ನು ಅಲ್ಲಿ ಕಂಡುಕೊಳ್ಳುತ್ತಾ ಇದ್ದಾರೆ. ಅದನ್ನು ಜೀವನದ ಎಲ್ಲ ದಿನಗಳಲ್ಲಿ ನಾವು ಗಮನಿಸುತ್ತೇವೆ ಪ್ರಿಯರೇ. ಯೇಸುಸ್ವಾಮಿ ಇದರ ನಂತರ ನಾವು ಗಮನಿಸುವಾಗ ಯೇಸುಸ್ವಾಮಿಯ ಮೇಲೆ ವಿಶ್ವಾಸವನ್ನು ಹಾಕಿ ತಮ್ಮ ಸೇವೆಯಲ್ಲಿ ಅವರು ಮುಂದೆ ಹೋಗುತ್ತಾ ಇದ್ದಾರೆ. ಎಲ್ಲ ದಿವಸಗಳಲ್ಲಿ ಯೇಸುವಿನ ಶಿಷ್ಯರು ಆಗಿ ತಮ್ಮ ಸೇವೆಯನ್ನು ನಡೆಸಿದರು. ಅದಕ್ಕೋಸ್ಕರ ಕಷ್ಟಪಟ್ಟರು, ಹಿಂಸೆಯನ್ನು ಅನುಭವಿಸಿದರು. ಎಲ್ಲವೂ ಕೂಡ ಅವರಿಗೆ ಬಂದು ಯಾರು ಆ ಮೌಲ್ಯವನ್ನು ಅರಿತುಕೊಂಡು ಮುಂದೆ ಹೋಗುತ್ತಾರೋ ಆ ಮೌಲ್ಯ ಆಧಾರಿತವಾದಂಥ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಸಾಧ್ಯವುಂಟು. ಕಡೆಯದಾಗಿ ನಾವು ಗಮನಿಸುವಾಗ ಮೂರನೇದಾಗಿ ಅಲ್ಲಿ ನೋಡಬೇಕಾಗಿದೆ ಪ್ರಿಯರೇ, ಮೀನು ಹಿಡಿಯುವ ವ್ಯಕ್ತಿಗಳು ಬೆಸ್ತರು. ಹಾಗಾದರೆ ಯಾವಾಗಲೂ ಅವರ ನೋಟ, ಅವರ ದೃಷ್ಟಿಕೋನ ಯಾವ ಕಡೆ ಇತ್ತು ಪ್ರಿಯರೇ? ಕೇವಲ ಗಲಿಲಾಯದ ಸಮುದ್ರದಿಂದ ಪೇಟೆಗೆ ಬಂದಂಥ ವ್ಯಾಪಾರ ಮಾಡುತ್ತಿದ್ದಂಥ ಸ್ಥಳಗಳು, ಯಾವುದೇ ಮಾರ್ಕೆಟ್ಗಳಿರ್ಬೋದು, ಕೇವಲ ಅದರ ಬಗ್ಗೆ ಮಾತ್ರ ಅವರು ಚಿಂತೆ ಮಾಡುತ್ತಾ ಇದ್ರು, ನೋಡುತ್ತಾ ಇದ್ರು. ಅಷ್ಟು ಮಾತ್ರ ಅವರ ದೃಷ್ಟಿಕೋನ. ಯಾವಾಗ ಯೇಸುವನ್ನು ಅವರು ಅಂಗೀಕರಿಸಿದರು, ಮಾನಸಾಂತರ ಹೊಂದಿ ಅಂಗೀಕರಿಸಿದರು ಪ್ರಿಯರೇ, ಆತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಅವರ ಕೆಲಸದ ಕ್ಷೇತ್ರ ಬೇರೆ 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 ಕಡೆಗೆ ವಿಸ್ತರಿಸಲ್ಪಟ್ಟಿತು. ಯಾಕಂದರೆ ಯೇಸುಸ್ವಾಮಿ ದಿವಾರಣವಾಗುವಂಥ ಸಂದರ್ಭದಲ್ಲಿ ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಹೇಳಿದಂಥ ಮಾತು ಮತ್ತೊಂದು ಆವರ್ತಿ ನಾವು ನೆನಪಿಸಿಕೊಳ್ಳುವ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 1ನೇ ಸಂಧಿ 8ನೇ ವಚನ ಹೇಳ್ತದೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯದ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸಾಕ್ಷಿಗಳಾಗಿರಬೇಕು. ಅವರ ಕಾರ್ಯಕ್ಷೇತ್ರ ವಿಸ್ತರಿಸಲ್ಪಟ್ಟಿತು. ಯೇಸು ಹೇಳಿದಂತೆ ಅವರ ಜೀವನದಲ್ಲಿ ನಡೆಯಿತು. ಆತನನ್ನು ಹಿಂಬಾಲಿಸಿದಂಥ ಆ ಶಿಷ್ಯರು ಲೋಕದ ಕಡೆಯವರೆಗೆ ಹೋಗಿ ಸಾಕ್ಷಿಯನ್ನು ನುಡಿಯುವವರು ಆಗಿದ್ದರು ಪ್ರಿಯರೇ. ಹೌದು, ಯಾಕಂದರೆ ಪ್ರಥಮ ಶಿಷ್ಯರಾಗಿ ಆರಿಸಲ್ಪಟ್ಟಂಥ ಇದೇ ಪೇತ್ರನ್ನು ನೀವು ಗಮನಿಸುವುದಾದರೆ ಅಪೋಸ್ತಲರ ಕೃತ್ಯಗಳ ಆರಂಭದ 12 ಅಧ್ಯಾಯಗಳಲ್ಲಿ ನೀವು ಗಮನಿಸುವಾಗ ಇಡೀ ಆತನ ಚರಿತ್ರೆಯನ್ನು ನಾವು ಅಲ್ಲಿ ಕಂಡುಕೊಳ್ಳುವರಾಗಿದ್ದೇವೆ. ಯಾವ ರೀತಿಯಾಗಿ ಸೇವೆಯಲ್ಲಿ ಮುಂದುವರಿಯುವಾಗ ಹಿಂಸೆ, ಒಂದು ಕಷ್ಟ, ನಷ್ಟ ಎಲ್ಲವನ್ನು ಕೂಡ ಆತನ ಅನುಭವಿಸಿದ ಎಲ್ಲವೂ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ತದನಂತರ ನಾವು ನೋಡುವಾಗ 13ನೇ ಅಧ್ಯಾಯದಿಂದ 28 ಅಧ್ಯಾಯ 16 ಅಧ್ಯಾಯಗಳು ಪೌಲನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆಂದು ನಾವು ಓದುವರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ಈ ಕರೆಯನ್ನು ನಾವು ಗಮನಿಸುವಾಗ ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಮಾತು ಯೇಸುಸ್ವಾಮಿಯಲ್ಲಿ ಹೇಳಿದಂಥ ಮಾತು, ನನ್ನ ಹಿಂದೆ ಬನ್ನಿರಿ, ಮನುಷ್ಯನನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನೆಂದು ಹೇಳುತ್ತಲೇ ಅವರು ತಮ್ಮ ಬಲಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಪೇತ್ರ ಮತ್ತು ಆಂದ್ರೆಯ. ತಿರುಗ ಕೆಳಗೆ 22ನೇ ವಚನಕ್ಕೆ ಬರುವಾಗ ಇನ್ನೂ ಅವರನ್ನು ಕರೆದನು. ಯಾರನ್ನು ಕರೆದನು? ಜೆಬೆದಾಯನ ಮಕ್ಕಳಾದಂಥ ಯಾಕೋಬ ಮತ್ತು ಯೋಹಾನನನ್ನು ಕರೆಯುವಾಗ ನಾವು ಅಲ್ಲಿ ಗಮನಿಸುತ್ತೇವೆ, ಬಲೆ ರಿಪೇರಿ ಮಾಡ್ತಾ ಇದ್ರು, ಬಹುಶಃ ಹರಿದೋಗಿತ್ತು ಕಾಣ್ತದೆ, ಅದನ್ನು ರಿಪೇರಿ ಮಾಡುತ್ತಾ ಇದ್ರು, ಸರಿಪಡಿಸುತ್ತಾ ಇದ್ರು. ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಆತನು ಇವರನ್ನು ಕರೆದನು. ಕೂಡಲೇ ಅವರ ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ, ಎರಡೂ ಕುಟುಂಬಗಳಲ್ಲಿ ಇಬ್ಬರಿಬ್ಬರು ಅಣ್ಣ ತಮ್ಮಂದರು ಬಂದಿದ್ದಾರೆ. ಯೇಸುಸ್ವಾಮಿಯ ಹಿಂದೆ ಬರುತ್ತಾ ಇದ್ದಾರೆ. ಯಾಕೋಬ ಮತ್ತು ಯೋಹಾನನನ್ನು ಗಮನಿಸುವಾಗ ಪ್ರಿಯರೇ, ಅಲ್ಲಿ ನಾವು ಏನು ನೋಡುತ್ತಾ ಇದ್ದೇವೆ? ಆ ದೋಣಿಯನ್ನು ಬಿಟ್ಟಿದ್ದಾರೆ, ತಂದೆಯನ್ನು ಬಿಟ್ಟಿದ್ದಾರೆ, ಎಲ್ಲರನ್ನು ಬಿಟ್ಟು ಸೀದಾ ಬಂದರು, ಹಾಗೆ ಬಂದಿದ್ದಾರೆ. ಹೌದು ಪ್ರಿಯರೇ, ಅದೆಲ್ಲವನ್ನು ಕೂಡ ನಾವು ಗಮನಿಸುವಾಗ ಈ ಸೇವೆಗೆ ಕರ್ತನು ನಮ್ಮೆಲ್ಲರನ್ನು ಕೂಡ ಕರೆಯುವನಾಗಿದ್ದಾನೆ. ನಾವು ಆತನ ಕರೆಯನ್ನು ಅಂಗೀಕರಿಸುತ್ತಾ ಇದ್ದೇವೋ ಅಥವಾ ನೆಪಗಳನ್ನು ಹೇಳುತ್ತಾ ಇದ್ದೇವೋ? ನಾವು ಈ ಲೋಕದಲ್ಲಿ ಮಾಡುತ್ತಿರುವಂಥ ಎಲ್ಲ ಉದ್ಯೋಗಗಳು ಅದು ಎಲ್ಲವೂ ಕೂಡ ದೇವರ ಸೇವೆಯ ಪ್ರಿಯರೇ. ಯಾಕಂದರೆ ಯೇಸುಸ್ವಾಮಿ ತನ್ನ ಪ್ರಥಮ ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಅವರೆಲ್ಲರೂ ಕೂಡ
ಯೇಸು ಸ್ವಾಮಿ ಹಿಂದೆ ಹೋಗುವಾಗ ಅದರ ಸಂಪೂರ್ಣ ಸೇವೆಗೆ ಅವರು ಹೊರಟು ಬಿಟ್ರು. ಹಿಂದೆ ಬರಲಿಲ್ಲ ಅವರು, ಯಾರು ಕೂಡ ಹಿಂದೆ ಬರ. ನಾವು ಯಾವುದೇ ಉದ್ಯೋಗವನ್ನು ಮಾಡುತ್ತಾ ಇರಬಹುದು, ಸಾಕ್ಷಿ ಕೊಡಲು ಸಾಧ್ಯ ಉಂಟು ಪ್ರಿಯರೇ. ಸಾಕ್ಷಿ ಬಹಳ ಮುಖ್ಯವಾಗಿರುತ್ತದೆ. ನಾವೆಲ್ಲರೂ ದೇವರ ಪ್ರಜೆ ಆಗಿರಲಿಕ್ಕೆ ಕರೆಯಲ್ಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಪ್ರಿಯರೇ, ಯೇಸುವಿಗಾಗಿ ಸಾಕ್ಷಿ ಕೊಡುವ ಹಂಗು ನಮ್ಮದಾಗಿದೆ. ಅದು ನಾವು ಎಂದಿಗೂ ಕೂಡ ಮರೆಯಬಾರದು. ದೇವರ ಪ್ರಜೆ ಆಗಲಿಕ್ಕೆ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಕಿಂಗ್ಡಮ್ ಆಫ್ ಗಾಡ್ ಅಂತ ನಾವೇನು ಕರೆಯುತ್ತೇವೆ, ಅದರ ಅಭಿವೃದ್ಧಿ ಪಡಿಸಲು ದೇವರು ಪ್ರತಿಯೊಬ್ಬರನ್ನು ಕೂಡ ಕರೆಯುವನಾಗಿದ್ದಾನೆ. ಈ ಸಂದರ್ಭದಲ್ಲಿಯೂ ಕೂಡ ಇಂದಿನ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿಯೊಂದಿಗೆ ಮಾಡುವಂತಹ ಸಂಪೂರ್ಣ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಾಗ ಎಂಥ ಪರಿವರ್ತನೆ ನಮ್ಮಲ್ಲಿ ಆಗಬೇಕಾಗಿರೋದು ಬಹಳ ಪ್ರಾಮುಖ್ಯವಾಗಿರುವಂತಹ ವಿಚಾರ. ಹೌದು ಪ್ರಿಯರೇ, ಒಂದು ಸ್ಥಳದಲ್ಲಿ ಒಂದು ದೊಡ್ಡ ದೇವಾಲಯವು ಕಟ್ಟಲ್ಪಡುತ್ತಾ ಇತ್ತು. ಒಂದು ದೊಡ್ಡ ದೇವಾಲಯ ಕಟ್ಟಲ್ಪಡುವಂತಹ ಒಂದು ಸಂದರ್ಭದಲ್ಲಿ ಒಬ್ಬ ದೇವರ ಸೇವಕರು ಹೇಗೆ ಕಟ್ಟಲ್ಪಡುತ್ತಾ ಅಂತ ನೋಡಲು ಅವರು ಅಲ್ಲಿ ಹೋಗುತ್ತಾ ಇದ್ದಾರೆ. ಎಲ್ಲ ಕೆಲಸದವರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ಕಲ್ಲಿನ ಕೆಲಸದವನಲ್ಲಿದ್ದನು, ಕಲ್ಲಿನ ಕೆಲಸ ಮಾಡುತ್ತಾ ಇದ್ದನು. ದೇವರ ಸೇವಕರು ಆತನ ಬಳಿಗೆ ಹೋಗಿ ಏನು ಮಾಡುತ್ತಾ ಇದ್ದಿ ಅಂತ ಕೇಳುವಾಗ, ಈ ಕಲ್ಲಿನ ಒಂದು ಕೆಲಸದ ಮುಖಾಂತರವಾಗಿ ನಾನು ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಅವರಿಗೆ ಒಂದು ಸ್ಪಷ್ಟವಾದಂಥ ಉತ್ತರ ಕೊಟ್ಟನು. ತದನಂತರ ಆತನನ್ನು ಬಿಟ್ಟು ಎರಡನೇವನ ಬಳಿಗೆ ಹೋದರು. ಅವನು ಮರಗೆಲಸ ಮಾಡುವನು, ಕಾರ್ಪೆಂಟರ್ ಆಗಿದ್ದನು. ಅವನ ಬಳಿಯಲ್ಲಿ ಹೋಗುವಾಗ ಈ ಬಡಗಿಯ ಕೆಲಸ ಏನುಂಟು, ಇದರ ಮುಖಾಂತರವಾಗಿ, ಕಾರ್ಪೆಂಟರ್ ಕೆಲಸದ ಮುಖಾಂತರವಾಗಿ ನಾನು ಹಣವನ್ನು ಸಂಪಾದಿಸುತ್ತಾ ಇದ್ದೇನೆ ಎಂದು ಅವನು ಉತ್ತರ ಕೊಟ್ಟನು. ಇನ್ನು ಮೂರನೇವನ ಬಳಿಗೆ ಹೋದಾಗ ಅವನು ಗಾರೆ ಕೆಲಸದವನು, ಎಲ್ಲವನ್ನು ಕೂಡ ಫಿನಿಶಿಂಗ್ ಟಚಸ್ ಕೊಡುತ್ತಾ ಇದ್ನು, ಗಾರೆ ಮಾಡುತ್ತಾ ಇದ್ನು. ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಅವನ ಬಳಿಯಲ್ಲೂ ಕೇಳುವಾಗ ಏನು ಮಾಡುತ್ತಾ ಅಂತ ಹೇಳುವಾಗ, ನಾನು ಭವ್ಯವಾದಂಥ ದೇವಾಲಯವನ್ನು ಕಟ್ಟುತ್ತಾ ಇದ್ದೇನೆ ಅಂದನು. ಹೌದು ಪ್ರಿಯರೇ, ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮಾಡುತ್ತಾ ಇದ್ದಾರೆ, ಪ್ರಜ್ಞಾವಂತರಾಗಿ ಮಾಡುತ್ತಾ ಇದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗಿ ಅಲ್ಲಿ ನಿರ್ಮಿಸಲ್ಪಟ್ಟಿತು. ಹೌದು ಪ್ರಿಯರೇ, ಇಲ್ಲಿ ಚುಟುಕಾದಂಥ ಒಂದು ಈ ದೃಷ್ಟಾಂತದ ಮೂಲಕ ನಾವು ಏನು ಕಲಿತುಕೊಳ್ತಾ ಇದ್ದೇವೆ ಪ್ರಿಯರೇ, ಕ್ರಿಸ್ತನ ಸೇವೆಯನ್ನು ಮಾಡುವವರಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಸೇವೆಗೆ ಬಂದಿರಬಹುದು. ತಮ್ಮ ಹೊಟ್ಟೆಪಾಡಿಗೋಸ್ಕರ ಬಂದಿರುತ್ತಾರೆ, ಕೆಲಸ ಮಾಡುತ್ತಾ ಇದ್ದಾರೆ. ಹಣ ಸಂಪಾದಿಸಲಿಕ್ಕೋಸ್ಕರ ಕೆಲವರು ಕೆಲಸ ಮಾಡುತ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ದೇವರ ಸೇವಕರು. ಆದರೆ ನಾನು ಭವ್ಯ ದೇವಾಲಯವನ್ನು ಕಟ್ಟುತ್ತಾ ಇದ್ದೇನೆ ಎಂಬ ಪ್ರಜ್ಞೆಯಿಂದ ನಾವು ಪ್ರತಿಯೊಂದು ಕೆಲಸವನ್ನು ಕೊಡುವಂಥ ಸಾಕ್ಷಿ ಅಷ್ಟೇ ಬಲಯುತವಾದಂಥ ರೀತಿಯಲ್ಲಿ ಕ್ರಿಸ್ತನಿಗೆ ನಾವು ಕೊಡುವುದಾದರೆ, ದೇವರ ರಾಜ್ಯವೆಂಬ ಮಹಾದೇವಾಲಯವನ್ನು ಒಂದು ಸುಂದರವಾದಂಥ ರೀತಿಯಲ್ಲಿ, ಚಂದವಾದಂಥ ರೀತಿಯಲ್ಲಿ, ಉಪಯುಕ್ತವಾದಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇವರ ಆರಾಧನೆಯನ್ನು ಸೂಕ್ತವಾದಂಥ ರೀತಿಯಲ್ಲಿ ಎಲ್ಲೇ ಇದ್ದಾಗಿ ಕೂಡ ಅದು ನಾವು ಮಾಡಲು ಶಕ್ತರಾಗುತ್ತೇವೆ. ದೇವರು ನಮಗೆ ಬಲವನ್ನು ಅನುಗ್ರಹಿಸಿಕೊಡುತ್ತಾನೆ. ಹಾಗಾದರೆ ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯ ಭಾಗದ ಹಿನ್ನೆಲೆ ನಮ್ಮನ್ನು ಇಟ್ಟುಕೊಂಡು ನಾವು ನೋಡುವಾಗ, ದೇವರ ಕರೆ, ದ ಕಾಲ್ ಆಫ್ ಗಾಡ್, ಅದರ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಯಾರೂ ಕೂಡ ನಮ್ಮ ಕರೆಯನ್ನು ಮರೆತು ಬಿಡಬಾರದು, ಬಹಳ ಮುಖ್ಯವಾದದ್ದು. ಆದರೆ ದೇವರು ಕರೆದ ಬಳಿಕ ನಮ್ಮ ನಡತೆಯಲ್ಲಿ ಪರಿವರ್ತನೆ, ಮೌಲ್ಯದಲ್ಲಿ ಪರಿವರ್ತನೆ, ಅಷ್ಟು ಮಾತ್ರವಲ್ಲದೆ ಪ್ರಿಯರೇ, ನಮ್ಮ ಪ್ರತಿಯೊಂದು ದೃಷ್ಟಿಕೋನದಲ್ಲಿ ಕೂಡ ನಮ್ಮ ಪರಿವರ್ತನೆಯನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ಯಾವಾಗ ನಡತೆ, ಮೌಲ್ಯ, ದೃಷ್ಟಿಕೋನದಲ್ಲಿ ಪರಿವರ್ತನೆ ಆಗುತ್ತದೋ, ಕರೆಗೆ, ದೇವರ ಕರೆಗೆ ಆ ಸಾರ್ಥಕತೆಯಲ್ಲಿ ಸಿಕ್ಕುವಂಥದ್ದಾಗಿದೆ. ಆಗ ದೇವರಿಗೂ ಸಂತೋಷ ಪಡಿಸುವವರು ನಾವಾಗುತ್ತೇವೆ. ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ನಮ್ಮ ಕರೆಯನ್ನು ಎಂದಿಗೂ ಕೂಡ ಮರೆತು ಬಿಡದೆ, ದೇವರು ಕೊಟ್ಟಂಥ ತಲಾಂತುಗಳನ್ನು ಆತನ ಸೇವೆಯಲ್ಲಿ ಉಪಯೋಗಿಸುವ ಹಾಗೆ
ಎಲ್ಲ ಕ್ಷಣಗಳಲ್ಲಿ ಯಾವ ರೀತಿಯಲ್ಲಿ ಈ 4 ಶಿಷ್ಯರು, ಪ್ರಥಮ ಶಿಷ್ಯರು ಯಾವಾಗಲೂ ಸಿದ್ಧರಾಗಿ ನಿಂತವರಾಗಿದ್ದರೋ ಅದೇ ರೀತಿಯಾಗಿ ನಾವು ಕೂಡ ಆತನ ಸೇವೆಯ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ ಸಿದ್ಧರಾಗಿ ಮುಂದೆ ಸಾಗುವ ಹಾಗೆ ತಂದೆಯಂಥ ದೇವರು ಎಲ್ಲ ರೀತಿಯ ಸಹಾಯ ಬಲ ನಮ್ಮೊಬ್ಬರಿಗೂ ದಯಪಾಲಿಸಿಕೊಟ್ಟು ಮುನ್ನಡೆಸಲಿ. ಆಮೇಲೆ ತುಳು ಸಂಗೀತಗಳಲ್ಲಿ 10ನೇ ತುಳು ಸಂಗೀತ. ತುಳು ಸಂಗೀತಗಳಲ್ಲಿ 10ನೇ ತುಳು ಸಂಗೀತ. ಸರ್ವತ್ರಾಣಿ ದೇವರೇ ಆಶೀರ್ವಾದ ನಟ್ಟುವೆ ಎನ ಪಾಪ ಮಾಜಾಲ ಕೊಲ್ಲ ಶುದ್ಧ ಹೃದಯ ದೇವರೇ ಓ ದೇವರೇ ಆಶೀರ್ವಾದ ನಟ್ಟುವೆ. 10ನೇ ತುಳು ಸಂಗೀತದ ಆರಂಭದ 2 ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳುವ. ಅಂತ್ಯಾಶೀರ್ವಾದದ ಬಳಿಕ 402ನೇ ಕರ್ಣ ಸಂಗೀತದಲ್ಲಿ 1, 3 ಮತ್ತು 4ನೇ ಚರಣವನ್ನು ಹಾಡಿಕೊಳ್ಳುವ. 1, 3 ಮತ್ತು 4ನೇ ಚರಣವನ್ನು 402ನೇ ಕರ್ಣ ಸಂಗೀತದಲ್ಲಿ ಅಂತ್ಯಾಶೀರ್ವಾದದ ಬಳಿಕ ಹಾಡಿಕೊಳ್ಳುವ. ಕರ್ತನ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಅರಿಕೆ ಮಾಡುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್.